ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ವರ್ಗ ನರಕ ಮೇಲೆಲ್ಲೂ ಇಲ್ಲ ಶಿವಪ್ರಸಾದ್. ಸಾವಿನ ನಂತರದ ಜೀವನ ಅಲ್ಲಿಗೆ ಪಯಣ ಅಂತ ಜನ ನಂಬಿದ್ದಾರೆ. ಆದ್ರೆ ಸ್ವರ್ಗನ ನಾನು ಮನಸ್ಸಲ್ಲೇ ಇಟ್ಟಿದ್ದೀನಿ. ನಿಮ್ಮ ಅಂತರಾತ್ಮದ ಅಣತಿಯಂತೆ ಪ್ರತಿದಿನ ನೀವು ನಡ್ಕೊಂಡ್ರೆ ಅದೇ ನಿಜವಾದ ಸ್ವರ್ಗ. ಮತ್ತೆ ನರಕ ಅದನ್ನ ಹೊಟ್ಟೆ ಒಳಗಡೆ ಬಚ್ಚಿಟ್ಟಿದ್ದೀನಿ. ಹಸಿವೇ ನರಕ, ಅರಿವೇ ಗುರು. ಅರಿವಿಗಿಂತ ವೇಗವಾಗಿ ಪಾಠ ಕಲಿಸುವ ಗುರು ಇದ್ದರೆ ಅದು ಹಸಿವು ಮಾತ್ರ ಶಿವಪ್ರಸಾದ್. ಬದುಕಿನಲ್ಲಿ ಮೂರೇ ಸತ್ಯವಾದ: ಹುಟ್ಟು, ಸಾವು, ಹಸಿವು. ಇದರ ಹೊರತಾಗಿ ಯಾವುದೂ ಸತ್ಯ ಅಲ್ಲ ಶಿವಪ್ರಸಾದ್. ಭಗವಂತ, ಸಾರಿ ಭಗವಂತ. ಹಸು ಅಂದರೆ ಏನು ಅಂತ ನನಗಿವಾಗ ಕ್ಲಿಯರಾಗಿ ಅರ್ಥ ಆಯ್ತು. ಆ ಕ್ಲಾರಿಟಿನ ನನ್ನ ತಂಗಿಗೂ ಕೊಟ್ಬಿಡ್ತೀನಿ. ಲಕ್ಷ್ಮಿ, ಇನ್ಮೇಲೆ ನೀನು ವಿಡಿಯೋ ಮಾಡಬೇಕಾದ್ರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫುಡ್ ಇಸ್ಕೋ. ಮಿಕ್ಕಿದ್ದನ್ನ ಹಸ್ದವ್ರಿಗೆ ದಾನ ಮಾಡ್ಬಿಡು. ಫುಡ್ಡನ್ನು ವೇಸ್ಟ್ ಮಾಡಬೇಡ. ಇದರಿಂದ ನನ್ನ ಫ್ರೆಂಡ್ಗೂ ತುಂಬ ಖುಷಿ ಆಗುತ್ತೆ. ಓಕೆ ಅಲ್ವಾ? ಭಗವಂತ, ಭಗವಂತ. ಅಣ್ಣ, ಯಾಕೆ ಈಗ ಒಬ್ಬೊಬ್ನೇ ಮಾತಾಡ್ತಿದ್ಯಾ? ಏನಾಗಿದೆ ನಿಂಗೆ? ಅದು ಅದು ನಿನ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲ ಬಿಟ್ಬಿಡು. ನಾನು ನಿನಗೆ ಹೇಳಿದ್ನಲ್ಲ, ಅದನ್ನ ಮಾತ್ರ ಮೈಂಡ್ಗೆ ಹಾಕು. ಫುಡ್ಡನ್ನು ವೇಸ್ಟ್ ಮಾಡಬೇಡ. ಓಕೆ, ಕಮ್ ಲೆಟ್ಸ್ ಗೋ. ಏನಾಯ್ತು? ಕಾಲ್ ಸ್ಲಿಪ್ ಆಯ್ತಷ್ಟೇ. ಮುಳುಗ್ತಾ? ಇಲ್ಲ ಇಲ್ಲ, ಏನಾಗಿಲ್ಲ. ನೋಡ್ಕೋಬೇಕಲ್ವಾ? ನೋಡ್ತಿದ್ಯಾ? ಸ್ವಲ್ಪ. ಲಲಿತಾ ಸಹಸ್ರನಾಮ ಗ್ರೂಪಲ್ಲಿ ಯಾರು ಆಕ್ಟಿವ್ ಆಗೇ ಇಲ್ಲ. ದೇವ್ರ ಕೆಲಸಕ್ಕೆ ಅಂತ ಮಾಡಿರೋ ಗ್ರೂಪಲ್ಲಿ ಆಗೊಂದು ಈಗೊಂದು ಬರ್ಡೇ ವಿಶ್ ಬಿಟ್ರೆ ಬೇರೆ ಏನು ಮಾಡಲ್ಲ ಇವರು. ನೋಡೋಣ, ಈ ವಾರನಾದ್ರೂ ಯಾರಾದ್ರೂ ಫ್ರೀ ಇದ್ರೆ ಯಾರ ಮನೇಲಾದ್ರೂ ಸೇರ್ಕೋಬೋದಾ ಅಂತ ಕೇಳಿ ನೋಡ್ತೀನಿ. ರೀ ಹೇಮಾ, ರೇಖಾ, ಜಯ, ಸುಷ್ಮಾ, ವನಿತಾ, ಅನಿತಾ, ಶ್ವೇತಾ, ಈ ಸಲ ಲಲಿತಾ ಸಹಸ್ರನಾಮನ ಯಾರ ಮನೇಲಿ ಇಟ್ಕೋಬೋದು ಅಂತ ಚರ್ಚೆ ಮಾಡಿ ಹೇಳ್ರಿ. ನನಗೆ ಈಗಲೇ ಹೇಳಿದ್ರೆ ನಾ ಮನೆ ಕೆಲಸ ಎಲ್ಲ ಮಾಡಿಟ್ಟು ಬರೋದಕ್ಕೆ ಅನುಕೂಲ ಆಗತ್ತೆ. ಓಕೆನಾ? ಅಮ್ಮ ಗಿರಿಜಾ, ನನ್ನ ಮೊಬೈಲ್ಗೂ ಒಂದು ಗ್ರೂಪ್ ಹಾಕ್ಕೊಡಮ್ಮ, ಹಿರಿಯ ನಾಗರಿಕರದ್ದು. ನಮ್ಮೂರಿನಲ್ಲಾದರೆ ನಮ್ಮ ಮನೆ ಪಕ್ಕದಲ್ಲೇ ಅರಳಿ ಕಟ್ಟಾಯಿತು. ನಾವು ಸ್ನೇಹಿತರೆಲ್ಲ ಅಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಹರಟೆ ಹೊಡಿತಿದ್ವಿ. ಆದರೆ ಇಲ್ಲಿ ಅರಳಿನೂ ಇಲ್ಲ, ಕಟ್ಟೆನೂ ಇಲ್ಲ. ಮಾವ, ಈ ಫೋನಲ್ಲಿ ಗ್ರೂಪ್ ಹಾಕೊಡಕ್ ಬರಲ್ಲ. ಈ ಥರ ಸ್ಮಾರ್ಟ್ ಫೋನ್ ಬೇಕು. ಹೌದಾ? ಅಯ್ಯೋ, ಮೆಸೇಜ್ ಬಂತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.